ಮಗ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾನೆ, IT ಕಟ್ ಆಗಿದೆ ಅಂತ ಅವ್ರದ್ದು ಟೋಟಲ್ ರೇಷನ್ ಕಾರ್ಡ್ ಕಂಪ್ಲೀಟ್ ಮಾಸ್ಟರ್ ಚೆಕಪ್ ಮಾಡಿ. ಈಗ ನಾಳೆ ತಾವು ಎಷ್ಟೊತ್ತಿಗೆ ಇರ್ತೀರಿ ಹಾಸ್ಪಿಟಲಲ್ಲಿ? ಈಗ ನಾಳೆ ಚೆಕಪ್ ಮಾಡಿ ಅವ್ರಿಗೆ ಮಾತ್ರೆಗಳು ಕೊಟ್ಟು ಕಳಿಸ್ಕೊಡ್ಬೇಕು ಸರ್. ಥ್ಯಾಂಕ್ ಯು ಸರ್. ರೂಪಾಯಿ ಅಂತ ಸೇರಿಸ್ಕೊಂಡೆ ಬಿ ಪಿ ಕಂಟ್ರೋಲ್ పెట్టుకోవాలా లేకపోతే సమస్య వస్తుంది ఏమ్మా వాళ్ళు వీళ్ళు తహసీల్దార్ ఆయమ్మ PDO మేడం ఈ ఆశీర్వాదం ఉండాలా వద్దమ్మా. ಸ್ವಾಮಿ ಜಾಸ್ತಿ ಜನ చూద్దాము గవర్నమెంట్లో ప్రావిజన్ ఉంటే, లేకుంటే 25 ಜನಕ್ಕೂ ಮೋಸ್ಟ್ಲಿ ನಾವು ಅದೆಲ್ಲ ಕಷ್ಟ ಆಗ್ತಿಲ್ಲ. ಅದು ಯಾಕೆಂದರೆ ಈಗ ಇವ್ರು ಬರಬೇಕಲ್ಲ, ಇವ್ರಿಗೂ ಅಜ್ಮಾನ್ ಅಕ್ಕಪಕ್ಕ ಹೆಸರು ಪಡಿಸ್ಪಾಕ ಬನ್ರಿ PDO ಮೇಡಮ್. ಹರೀಶ್ ಪರ್ಮನೆಂಟ್ ಇವಳು ಹೆಲ್ತ್ ಇನ್ಶೂರೆನ್ಸ್ ఎంత అవుతుంది? 1200 అవునా? హరీష్ రా ఇక్కడ. ಸರ್ ಮೇಡಮ್ ಸಬ್ಸಿಡಿ ಲೋನ್ ಕೇಳ್ತಾ ಇದ್ದಾರೆ ಅಕ್ಕ, ಏನು ಹೌದಾ? ಯಾವುದಕ್ಕೆ ಸಬ್ಸಿಡಿ ಲೋನ್ ಯಾವುದು తగోళ్ళ? అన్ని హాస్పిటల్లోనూ ఉంటుంది. ఈ ఏడాది ఏమైనా ప్రాబ్లం అయితే మీరు ఫ్రీగా చూపించుకోవచ్చు ಯಾವ హాస్పిటల్ అన్న. నేను వచ్చిండాను, మీకు అది హెల్త్ ఇన్సూరెన్స్ మా పిల్లోళ్ళు వచ్చి చేపిస్తారు. మీరు దానికి ఎలిజిబిలిటీ ఉండే హాస్పిటల్ అంతా చెప్పండి ಅಪ್ಪ. ಕಾవచ్చు ಮತ್ತೆ ಆಯುಷ್ಮಾನ್ ಕಾರ್ಡ್ ಮಾಡ್ಕೊಂಡಿದ್ದೀರಾ? ಆಯುಷ್ಮಾನ್ ಕಾರ್ಡ್ ಅಲ್ಲ ಭಯ ಅದು ಇದೆ. ನಾನು ಸಡನ್ ಆಗಿ 10 kg ಅಕ್ಕಿ ಅವ್ರು ಕೊಡ್ತಾರೆ, ಇವ್ರು ರೇಷನ್ ಕಾರ್ಡ್ ಆಗೋರ್ಗು 10 kg ಅಕ್ಕಿದವ್ರಿಗೆ ಅವರೆಲ್ಲ ಆಚೆ ಅಂಗಡಿಯಲ್ಲೇ ಆ ಕಾಸ್ಟ್ ಅಂಗಡಿಯಲ್ಲೇ ಕೊಡ್ತಾರೆ. ಅದು ಅಮೌಂಟ್ ನೀವು ಗೂಗಲ್ పే ಮಾಡಿಸ್ಬಿಡಿ. ಆಯ್ತು ಸರ್. ఏమ్మా 10 kgలు నెలకి ఆ కార్డ్ అయ్యే వరకు నేను ఇప్పిస్తాను. 10 kg ಅಕ್ಕಿ ಕಾರ್ಡ್ ಆಗೋವರೆಗೂ ನಾನು ತಿಂಗಳಿಗೆ 10 kg ಅಕ್ಕಿ ಕೊಡಿಸ್ತೀನಿ. ಓಕೆನಾ ದಾದಾ? ನೀವು ಸ್ವಲ್ಪ ನಾನು ಸ್ವಾಮಿ ಫಾಲೋ ಅಪ್ ಮಾಡಿ. ಓಕೆ ಸರ್. ಅಷ್ಟೇ ಒಳ್ಳೆದಾಗಲಿ. ಅಮ್ಮ ವಸ್ತಾನಮ್ಮ బాడీకి చూద్దాం కదా. సైట్లకి ఎవరెవరు కావాలో అందరూ వచ్చి అర్జీలు నేనే ఇప్పించుకుంటాను. వారంలో మీటింగ్ పెట్టి యాడెడ్ అలాట్ చేయాలి. దీన్ని ಮತ್ತೆ చెప్పి ಅದೆಲ್ಲ ಕ್ಯಾನ್ಸಲ್ ಆಯ್ತಲ್ಲ, ಈಗ ಮತ್ತೆ ಏನಾದ್ರು ಮಾಡೋಣ. లేదుండమ్మ నువ్వు వేడ దొరికే ఉండవు. నేను ఇచ్చేస్తాను అది సైట్కి ನೋಡಿ మేడం. ఇది 2000 గృహలక్ష్మి. అవునా? 2000 ఏం చేస్తావు? 2000 మా గవర్నమెంట్ 2000 ఇస్తాడు, దానికి అనుకూలమైతే నెల నెలకి 2000. 2000లో మీకేమో అనుకూలమైతే మంచిది అవుతుందమ్మా. ఇప్పుడు రేపు ఎంత టిఫన్ చేసి 9 రెడీ ఉండాలి. 9 ఇద్దరు రెడీ ఉండాలా? అలా ఎవరు తోడుకొచ్చాక ಸತೀಶ್ ಎಷ್ಟು ದಿನ ಆಯ್ತು ನೋಡ್ಬೇಕು ಅಂತ ನಿಮ್ಗೆ. ನಮಗೆ ಬರೋಕ್ಕಲ್ಲಿ ಬೈಲಾಗಲ್ಲ ನಮ್ಗೆ. ನೀವು ಇವಾಗ ಬಂದಿದ್ದೀರಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲ ಏನಿಲ್ಲ, ತೊಂದರೆ ಏನಿಲ್ಲ, ಸುಖವಾಗಿ ಬರ್ತಾ ಇದೆ ಪೆನ್ಷನ್ ಬರ್ತಾ ಇದೆ. ತಹಸೀಲ್ದಾರ್ ಮೇಡಮ್ ಬನ್ನಿ. ಎಲ್ಲ ತಹಸೀಲ್ದಾರ್ ಎಲ್ಲ ಆಫೀಸರ್ ಏನಾದ್ರು ಸಮಸ್ಯೆ ಏನಿಲ್ಲ ಸರ್, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಮೇಡಮ್ ಅವ್ರು. ತುಂಬಾ ಚೆನ್ನಾಗಿ ಏನಾದ್ರು ಕೇಳಿದ್ರು ಮಾಡ್ಕೊಡ್ತಾರೆ. ನಮ್ಗೆ ಏನು ತೊಂದರೆ ಇಲ್ಲ ಸರ್, ನಮ್ಗೆ ತುಂಬಾ ಚೆನ್ನಾಗಿದೆ. ನಮ್ಗೆ ನೀವು ಬರ್ಲಿಲ್ಲ ಅನ್ನೋದೇ ಬಂದೆ. ಈ ಆ ಕಡೆ ವಾರ್ಡ್ ಮಾಡಿದೆ ಮೊನ್ನೆ. ನಾವ್ ಯಾವಾಗ ಮೊಬೈಲ್ ಆಗ ನೋಡ್ತಾ ಇರ್ತೀವಿ. ನೀವು ಯಾವಾಗ ಮೊಬೈಲ್ ಆಗ ನೀವು ಮೀಟಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಏನು ಎಲ್ಲ ನೋಡ್ತಾ ಇರ್ತೀವಿ. 150 ಮನೆ ಭೇಟಿ ಆಯ್ತು. ಹನುಮಂತಪುರಕ್ಕೆ 2 ಕೋಟಿ ರೂಪಾಯಿ ರಸ್ತೆ ಬೇಕಾಗಿತ್ತು. ಒಂದು 6 ರಿಂದ 8 ತಿಂಗಳ ಮುಂದೆ ಎಸ್ಟಿಮೇಟ್ ಮಾಡಿಸಿ ಇವತ್ತು ಒಂದು 25 ದಿನದಲ್ಲಿ ಕೆಲಸ ಮುಗಿಸ್ತೀವಿ.
ಈಗ ಮಂಚನಹಳ್ಳಿ ತಾಲೂಕಿಗೆ ನನಗಿರೋ ಮಾಹಿತಿ ಪ್ರಕಾರ 150ಕ್ಕೂ ಹೆಚ್ಚು ಕೋಟಿ ಅನುದಾನ ತಂದಿದ್ದೀನಿ. ಎಲ್ಲ ರಸ್ತೆಗಳು ಈಗ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ 4 ಕೋಟಿ ತಂದಿದ್ದೀನಿ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಪೆಂಡಿಂಗ್ ಇರೋ ಅಮೌಂಟು, ಮತ್ತು ಮಂಚನಹಳ್ಳಿ ತಾಲೂಕು ಆಫೀಸ್ ಕಟ್ಟಬೇಕು ಅಂತ 8,25,00,000 ಸ್ಯಾಂಕ್ಷನ್ ಮಾಡ್ಸ್ಕೊಂಡು ಬಂದಿದ್ದೀನಿ. ಈಗ ಇದು ಬಸ್ ಸ್ಟಾಪ್ 4 ಕೋಟಿಯಲ್ಲಿ ಮಾಡ್ತೀನಿ ತುಂಬ ಚೆನ್ನಾಗಿ. ಅದು ಇನ್ನೊಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ. ಹನುಮಂತಪುರದ ರಸ್ತೆ 2 ಕೋಟಿ. ಇವ್ರಿಗೆ ಬಸ್ಬೇಕು ಅಂತ ಹಿರಿಯರೆಲ್ಲ ಕೇಳಿದ್ದಾರೆ. KSRTC ಅವ್ರಿಗೆ ಹೇಳಿದ್ದೀನಿ. ದೇವಸ್ಥಾನಕ್ಕೆ ಒಂದು ರಸ್ತೆ ಕೇಳಿದ್ದಾರೆ, ಒಂದು 500 ಮೀಟ್ರ್, ಅದು ಒಂದು ಹಾಕ್ಸ್ಕೊಡ್ತೀನಿ. ಸೊ ಜರ್ಬಂಡಹಳ್ಳಿ ಪಂಚಾಯತಿ, ಹಳೆಹಳ್ಳಿ ಪಂಚಾಯತಿ ಅರ್ಧ, ಜರ್ಬಂಡಹಳ್ಳಿ ಪಂಚಾಯತಿಯಲ್ಲಿ 3 ಹಳ್ಳಿ ಮುಗಿದಿತ್ತು. ಮೊನ್ನೆ ಪಿಡಿಚಲಹಳ್ಳಿ, ಇವು 3 ಹಳ್ಳಿ ಆಗಿತ್ತು. ಮಿಕ್ಕಿದ್ದು ಇನ್ನೊಂದು 5 ಹಳ್ಳಿ ಆಲ್ಮೋಸ್ಟ್ ಅಲ್ಲಿ ಮುಗಿದ್ರೆ 7 ಪಂಚಾಯತಿನೂ ಕವರ್ ಆಗಿದೆ. ಮುಂದುವರೆದ ಭಾಗವಾಗಿ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಮಂಚನಹಳ್ಳಿಗೆ ಬಂದಿದ್ರಿ, ಏನೆಲ್ಲ ಸಮಸ್ಯೆಗಳು ಕಂಡು ಬಂತು? ಅದೇ ಮೇನ್ ಬೇಸಿಕ್ ಸಮಸ್ಯೆ, ರಸ್ತೆ ಕನೆಕ್ಟಿವಿಟಿ, ಅದು ಮಾಡಿಸ್ತೀವಿ ಸರ್. ಬಸ್ ಕೇಳಿದ್ದಾರೆ, ನಾನು ಹಾಕಿಸ್ತೀನಿ. ಮೊದಲೆಲ್ಲ ಒಂದಿನ ಬಸ್ ಹಾಕಿಸ್ತಾರೆ, ಮತ್ತೆ ಕಲೆಕ್ಷನ್ ಎಲ್ಲ ರೆವಿನ್ಯೂ ಇಲ್ಲ. ಈಗ ನಾನು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿಸ್ತೀನಿ, ನಿಲ್ದಂಗೆ ನಾನು ಕ್ರಮ ವಹಿಸ್ತೀನಿ ಸರ್. ಸರ್, ಹಳ್ಳಿಯ ಒಂದು ಕೊನೆ ಭಾಗದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ನೀವು ನೋಡಿದ್ರಿ ದೇವರಕೊಂಡಹಳ್ಳಿ ಇದ್ರಲ್ಲೆಲ್ಲ, ಅಲ್ಲೆಲ್ಲ 40-50 ಮನೆ ಇದ್ರು ನಾನು 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಸೊ ಕನೆಕ್ಟ್ ಮಾಡ್ತಾ ಇದೀವಿ ಸರ್. ಯಾಕೆಂದ್ರೆ ಸರ್ಕಾರದಲ್ಲಿ ಅನುದಾನ ತಂದು ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇದೆಲ್ಲ ಒಳ್ಳೇದು ಬಯಸಿ ಮಂಚನಹಳ್ಳಿ ಜನತೆ ಆಶೀರ್ವಾದ ನಮ್ಮ ಮೇಲೆ ಇದೆ. ಖಂಡಿತವಾಗೂ ಅಭಿವೃದ್ಧಿ ಮಾಡ್ತೀವಿ. ಓಕೆ ಸರ್, CC ರಸ್ತೆ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ನಡೀತೆ, ವಿರೋಧಿಗಳು ಏನು ಕೆಲಸ ಕಾಮಗಾರಿ ನಡೀತಿಲ್ಲ, ಶಾಸಕರು ಬರ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಅಂತ ಆರೋಪ ನೋಡಿ. ಮಾಡ್ತಾರೆ. ನಾನು ಅವ್ರ ತರ ಐಬಿಗಳಲ್ಲಿ ಕಾಫಿ ತಿನ್ಕೊಂಡಿರೋದಲ್ಲ. ಒಂದು ಹೇಳ್ತೀನಿ ಕೇಳಿ, ಮಂಚನಹಳ್ಳಿಯಲ್ಲಿ 7 ಪಂಚಾಯತಿ ಇದೆ, ಚೆಕ್ ಮಾಡಕ್ ಕೇಳಿ. 5 ಪಂಚಾಯತಿ ಪ್ರತಿ ಹಳ್ಳಿ ಮುಗಿಸಿದೀನಿ. ಮಂಚನಹಳ್ಳಿ 2 ವಾರ್ಡ್ ಮನೆ ವಿಸಿಟ್ ಮುಗಿಸಿದೀನಿ. ಮತ್ತೆ ಜರ್ಬಂಡಹಳ್ಳಿಯಲ್ಲಿ 3 ಹಳ್ಳಿ ಮುಗಿಸಿದೀನಿ. ಹಳೆಹಳ್ಳಿ ಪಂಚಾಯತಿಯಲ್ಲಿ 3 ಹಳ್ಳಿ ಮುಗಿಸಿದೀನಿ. ಇನ್ನು ಹತ್ತತ್ರ ಕರೆಕ್ಟಾಗಿ 17 ಹಳ್ಳಿ ಪೆಂಡಿಂಗ್ ಇದೆ ಮಂಚನಹಳ್ಳಿಯಲ್ಲಿ. ಅದನ್ನ ಮುಂದಿನ ವಾರದಲ್ಲಿ ಮುಗಿಸ್ತೀನಿ. ಒಂದು ಹಳ್ಳಿಗೆ ಹೋದಾಗ 2-3 ಕೋಟಿ ಅನುದಾನ ಕೇಳ್ತಾರೆ ಸರ್. ನಾನು ಮುಖ ತೋರಿಸ್ಕೊಂಡ್ ಬರಕ್ಕಾಗಲ್ಲ ಅಲ್ವಾ, ಮುಖ ತೋರಿಸ್ಕೊಂಡ್ ಬರಕ್ಕಾಗಲ್ಲ. ನಾನು ಅವ್ರಿಗೆ ಆನ್ಸರ್ ಮಾಡ್ಬೇಕಾಗತ್ತೆ ತಗೊಂಡು. ಈಗ ಮಂಚನಹಳ್ಳಿ 7 ಪಂಚಾಯತಿಯಲ್ಲಿ ನಾನು 5 ಪಂಚಾಯತಿ ಮುಗಿಸಿದೀನಿ ಅಂದ್ರೆ ಮನೆಗೆ ಹೋಗದೆ ಹಳ್ಳಿಗೆ ಹೋಗ್ದೇನೆ ಮುಗಿಯುತ್ತಾ? ಇವ್ರಿಗೆ ಏನಂದ್ರೆ IBL ಹೋಗ್ಬೇಕು, ಬಿರಿಯಾನಿ ತಿನ್ಬೇಕು, ಭಗವಾನ್ ಹೋಟೆಲ್ದು ಕಾಫಿ ಕುಡಿಬೇಕು, ಅದೇ 20 ಜನ ಮಾತಾಡ್ಬೇಕು, ಫೋಟೋಗಳಿಗೆ ಬಿಲ್ಡಪ್ ಕೊಟ್ಟು ಬರ್ಬೇಕು. ಹಳ್ಳಿಗಳಿಗೆ ಯಾವನಾದ್ರು ಬಂದಿದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ. ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನು ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ ಹೇಳಿ. BJP MP ಗಳಿಗೆ ಕೇಳ್ತೀನಿ, BJP MLA ಗಳಿಗೆ ಕೇಳ್ತೀನಿ. ನಿಮಗ್ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೇಡಿ. ಯಾವೊಂದು 15 ಹಳ್ಳಿ ದಾಟಲ್ಲ, 15 ಹಳ್ಳಿ ದಾಟಲ್ಲ. ನಾನು 300 ಹಳ್ಳಿಗೆ ಹೋಗಿದ್ದೀನಲ್ಲ. ಮನೆಗೆ ಹೋಗಿದ್ದಾರೆ. ಮಂಚನಹಳ್ಳಿಯಲ್ಲಿ ಬೇರೆಯವರು MLA ಆಗಿದ್ರು. ಇವತ್ತು 100 ಮನೆ ಸುತ್ತಿದ್ದೀನಿ. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಇನ್ನೇನ್ ಬೇಕಂತ? ಅವರು ಬೈತಾರಣ, ಏನ್ ಮಾಡಕ್ಕಾಗಲ್ಲ. SC ST ಪರವಾಗಿ, ಬಡವ್ರ ಪರವಾಗಿ, ಅವ್ರ ಪರವಾಗಿ ಅವ್ರ ಧ್ವನಿ ಕೇಳಕ್ಕೆ ಮನೆ ನಮ್ಮ ಲೀಡರ್ಗಳೆಲ್ಲ ಇವತ್ತು ಊರು ಮನೆನೂ ನಾವು ಅವ್ರ ಕಷ್ಟ ಕೇಳ್ತೀವಿ. ಒಳ್ಳೇದಾಗುತ್ತೆ. ಅವ್ರಿಗೇನು ನಾನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸರ್, ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರಿ, ಕೊಡುವಂತ ಕೂಡ ನಿರೀಕ್ಷೆ ಕೂಡ ಇತ್ತು. ಎಕ್ಸಾಮ್ ಬರೀತೀವಣ್ಣ, ರ್ಯಾಂಕ್ ಬರ್ಬೇಕು ಅಂತ ಬರೀತೀವಿ. ಒಂದೊಂದ್ಸಲ ಫೇಲ್ ಐತಮ್ಮ, ಏರ್ಸ್ಕೊನ ಕೂಕೊನಕ್ಕೆ ಸಪ್ಲಿಮೆಂಟ್ರಿ ಪಾಸ್ ಐತಮ್ಮ. ಏವನ ಈಗ ಏನಾಗುತ್ತೆ, SSLC ಎಕ್ಸಾಮ್ ಬರೀತೀವಿ, ಫಸ್ಟ್ ರ್ಯಾಂಕ್ ಬರೀಬೇಕು ಅಂತ ಹೋಗ್ತಿವಿ, ಒಂದ್ ಸಬ್ಜೆಕ್ಟ್ ಹೋಗ್ಬಿಡ್ತು, ಹಂಗೆ ಅಂತ ಹತ್ಕೊಂತೀವಿ. ಸಪ್ಲಿಮೆಂಟ್ರಿ ಅಲ್ಲಿ ಬರ್ದು ರ್ಯಾಂಕ್ ಬರ್ತೀವಿ. ಈಗೇನೋ ಮೊನ್ನೆ ಆಗಿದೆ, ನನ್ಗೆ ಇನ್ನೂ ವಯಸ್ಸಿದೆ. ಮೊನ್ನೆ ಗೆದ್ದಿರೋದು 3 ವರ್ಷ ಆಗಿದೆ. ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ದೊಡ್ಡದು. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಬ್ಕೊಂಡು ಬಂದಿರೋದು. ನಾನು ಪಾರ್ಟಿ ಆಫೀಸಲ್ಲೂ ಕಸ ಗುಡಿಸು ಮಗನೇ ಅಂದ್ರು ಕಸ ಗುಡಿಸ್ತೀನಿ. ನನಗೆ ಕಾಂಗ್ರೆಸ್ ಸಿದ್ಧಾಂತ ಬಹಳ ಮುಖ್ಯ. ಮುಂದಿನ ಸಲ ಅಲ್ಲ 28ಕ್ಕೆ ಹಾಕ್ತೀನಿ, 33ಕ್ಕೆ ಹಾಕ್ತೀನಿ, 38ಕ್ಕೆ ಹಾಕ್ತೀನಿ, 43ಕ್ಕೆ ಆಯ್ತಾನು. ಈಗ 40 ವರ್ಷದಲ್ಲಿ ಯಾವತ್ತೂ ಹಾಕ್ತೀನಿ. ಆಗದೆ ಇರ್ತೀನಿ. ನಾನು ಏನ್ ಯಜಮಾನ, ನನಗೆ ನಂಬಿಕೆ ಇದೆ. ಬಟ್ ಆದಷ್ಟು ಸರ್, ವಿರೋಧಿಗಳಿಗೆ ನಾನು ಹೇಳೋದು ಇಷ್ಟೇ, ಹಳ್ಳಿಗೂ ನೀವು ಹೋಗಿದ್ದೀರಾ, ಮನೆಗೂ ನೀವು ಹೋಗಿದ್ದೀರಾ. ನಿಮ್ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದ್ರೂ ದಾನ ಧರ್ಮ ಮಾಡಿದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದೀರಾ? ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ರು ನಿಮ್ಗಿದ್ಯಾ? ಅದೂ ಇಲ್ಲ. ಸುಮ್ನೆ IPL ಕುತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗ್ಯದೆ, ಬಾದಾಮ್ ಪೌಡರ್ ಖಾಲಿ ಮಾಡ್ತಾರ ಅಷ್ಟೇ. ಅವರು ಇನ್ನೇನು ಮಾಡಲ್ಲ. ಸರ್, ಈಗ ನಿಮ್ಮ ಅಭಿಮಾನಿಗಳಿಗೂ ಮುಖಂಡರಲ್ಲಿ ಪ್ರದೀಪ್ ಈಶ್ವರ್ ಮಿನಿಸ್ಟರ್ ಆಗಿ ಬರ್ತಾರೆ ಅಂತ ತುಂಬಾ ಆಸೆ ಇತ್ತು.
ನೋಡೋಣ, ನನ್ನ ಅಭಿಮಾನಿಗಳಿಗೆ ನಾನು ಮಂತ್ರಿನೂ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇದೆ. ಒಂದಿನ ಆಗ್ತೀವಿ ಬಿಡೋಣ, ಏನಿದೆ. ಮಂತ್ರಿ ಆಗ್ಬೇಕು ಅಂತಾನು ಆಸೆ ಇದೆ, ಮುಖ್ಯಮಂತ್ರಿ ಆಗ್ಬೇಕು ಅಂತಾನು ಆಸೆ ಇದೆ. ಇಲ್ಲಿ ಬರ್ದಿದ್ರೆ ಯಾವನ್ ತಪ್ಪಿಸ್ತಾನಣ್ಣ? ಎಂತೈನ ಕೂಟಿಕೆ ಎನ್ನಾಳು ಬದುಕಿನ ಕಾಟಿಕೆ. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಕ್ಕೆ ಒಬ್ರು ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ಸರ್, ಯಾರು ಡಿಸೈಡ್ ಮಾಡ್ಬೇಕಾಗಿರೋದು? ಪಾರ್ಟಿ. ನೀವೀಗ ಹೈಕಮಾಂಡ್ ಅವರು ಕೊಟ್ಟಿಲ್ಲ ತಾನೆ. ನಮ್ ಕೆಲಸ ಏನು? ಬಾಯಿ ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ನಾವು ಹೈಕಮಾಂಡ್ ಎಲ್ಲ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕಾಂಗ್ರೆಸ್ ಅಲ್ಲಿ ನಡೆಯುತ್ತಾ ಸರ್? ಕಾಂಗ್ರೆಸ್ ಸಮುದ್ರ ಸರ್, ನಾವೆಲ್ಲ ಇಷ್ಟಿಷ್ಟು ಮೀನುಗಳು. ಸಮುದ್ರದ ಮೇಲೆ ಮೀನು ಅಳಗುತ್ತೆ ಎಲ್ಪೋತಂತೆ ಮೀನು. ಸರ್ ಒಂದ್ ಹೇಳ, ಎಚ್ ಸಿ ಮಹದೇವಪ್ಪ ಸಾಹೇಬರು 8-10 ವರ್ಷ ಮಿನಿಸ್ಟರ್ ಆಗಿದಾರಲ್ಲ. ಈಗ ಅವ್ರ ಸಮುದಾಯದಲ್ಲಿ ಒಬ್ಬ ಪೌರಾಡಳಿತದಲ್ಲಿ ನೀವು ನಂಬ್ತಿರಲ್ಲೋ, ಬಸಂತಪ್ಪ ಅವ್ರ ಮಗಳು ನನ್ನ ಸ್ಟೂಡೆಂಟಿಗೆ MBBS ಓದ್ತಿದ್ದಾಳ ಹುಡುಗಿ. ಬಸಂತಪ್ಪ ಅವರು ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅವರು ಪೌರ ಕಾರ್ಮಿಕರು, ಅವರು ಪುರಸಭೆಯಲ್ಲಿ ಪೌರ ಕಾರ್ಮಿಕರು. ಇವತ್ತಂತ ಪೌರ ಕಾರ್ಮಿಕ ಕುಟುಂಬದ ದಲಿತ ವ್ಯಕ್ತಿಗೆ ಬಸಂತಪ್ಪನವ್ರನ್ನ ನಾವು ಮಿನಿಸ್ಟರ್ ಮಾಡಿದೀವಿ. ಎಚ್ ಸಿ ಮಹದೇವ್ ಸಾಹೇಬ್ರು ಆಗಿದಾರಲ್ಲ 7-8 ವರ್ಷ. ಹೊಸಬ್ರು ಬರೋದ್ ಬೇಡವಾ? ಈಗ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಕೊಟ್ಟಿದೀವಲ್ಲ, ಹೊಸಬ್ರು ಯಾವಾಗ ಆಗೋದು? ಕೊಡ್ತಾ ಇದೀವಲ್ಲ. ಈಗ ನೀವು ಮಹದೇವ್ನವ್ರನ್ನ ಕೊಡ್ಲಿಲ್ಲ ಅನ್ನೋದು ಹೇಳ್ತಾ ಇದ್ರೆ, ಬಸಂತಪ್ಪನವ್ರು ಕೊಟ್ಟಿರೋದು ಹೇಳ್ಬೇಕಲ್ಲ. ಅಕ್ಕ, ಪುರಸಭೆಯಲ್ಲಿ ಕೂಲಿ ಕೆಲಸ ಮಾಡೋ ವ್ಯಕ್ತಿನ ಇವತ್ತು ನಮ್ಮ ಪಾರ್ಟಿ ಮಿನಿಸ್ಟರ್ ಮಾಡಿದೆ. ಎಷ್ಟು ಜನಕ್ಕೆ ಸಾಧ್ಯ? ಪೌರ ಕಾರ್ಮಿಕರವರು. ನನಗ್ ಗೊತ್ತಿದೆ, ಅವ್ರು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಇವತ್ತು. ಅವ್ರ ಮಗಳು ಕಷ್ಟಪಟ್ಟು ಓದಿ ಡಾಕ್ಟರ್ ಆದ್ಲು. ಬಸಂತಪ್ಪನವ್ರ ಮಗಳು ನಮ್ಮ ಪರಿಶ್ರಮ ಅಕಾಡೆಮಿಲಿ ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು ಈಗ ಹುಬ್ಳಿಯಲ್ಲಿ ಓದ್ತಾ ಇದ್ದಾಳೆ. ಇದು ಏನಾಗುತ್ತೆ, ನಾವೆಲ್ರಿಗೂ ಅಕಾಮಿಡೇಟ್ ಮಾಡ್ತೀವಿ. ಸೊ ನಾನಂತೂ ನನಗ್ ಬೇಜಾರಿಲ್ಲ ಸರ್. ಕಾಂಗ್ರೆಸ್ ಪಾರ್ಟಿ ನನ್ನ ತಂದೆ ತಾಯಿ ಅಷ್ಟೇ ಶ್ರೇಷ್ಠ. ನಾನು ಕಸ ಗುಡ್ಸಕ್ಕೂ ರೆಡಿ. ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು. 28 ಅಲ್ಲಿ ನಾವು ಬರಬೇಕು. 29 ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕು. ಗ್ರಾಮಗಳಲ್ಲಿ ನಮ್ ಬಾವುಟ ಹಿಡಿದು ನಮಗೋಸ್ಕರ ಪ್ರಾಣ ಕೊಡೋರು ಇರ್ತಾರೆ. ಪಾರ್ಟಿ ಅಂದ್ರೆ ಸಾಯೋರು ಇರ್ತಾರೆ. ಪಾರ್ಟಿ ಐಡಿಯಾಲಜಿಗೆ ಸಾಯೋರು ಇರ್ತಾರೆ. ನಾವು ಅವ್ರ ಮುಖ ನೋಡ್ಬೇಕು. ಅಧಿಕಾರ ಇವತ್ತಲ್ಲ ನಾಳೆ ಬರುತ್ತೆ. ಪವರ್ದೇನಿದೆ ಸರ್, ಬರುತ್ತೆ ಹೋಗುತ್ತೆ. ಸರ್, ಜಿಲ್ಲಾಧ್ಯಕ್ಷರ ಆಯ್ಕೆ ಸ್ಥಾನಕ್ಕೆ ಒಂದು ಅಭಿಪ್ರಾಯನ ಸಂಗ್ರಹ ಮಾಡುವ ಈಗ 3 ಗಂಟೆಗೆ ನಂದು ಅಭಿಪ್ರಾಯ ಇದ್ದಾರೆ. ಅವ್ರು ಪಾಲಕವರಮ್ಮ ಅವ್ರು ಕೇಳ್ತಾರೆ. ನಂದು ಅಭಿಪ್ರಾಯ ಏನಿದೆ ಅದು ತಿಳಿಸ್ತೀನಿ ಸರ್. ಯಾವ ರೀತಿ ಒಂದು ವ್ಯಕ್ತಿ ಜಿಲ್ಲಾಧ್ಯಕ್ಷ ಆದ್ರೆ ಉತ್ತಮ ಅಂತ? ಕಾಂಗ್ರೆಸ್ ಅಲ್ಲಿದ್ದು ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸೋ ವ್ಯಕ್ತಿ ನಮಗ್ ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲಿದ್ದು ಬಿಜೆಪಿ ವ್ಯಕ್ತಿನ ಗೆಲ್ಸ್ಬೇಕು ಅಂತ ಓಡೋ ವ್ಯಕ್ತಿ ನಮ್ಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಇರೋ ವ್ಯಕ್ತಿ ಬೇಕು. ಆ ನಿಷ್ಠೆ ಇರೋ ವ್ಯಕ್ತಿನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಈಗ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಶಿವಶಂಕರ್ ರೆಡ್ಡಿ ಸಾಹೇಬರು ಗೌರಿಬಿದನೂರು MLA ಇದ್ದಾರೆ. ಅವರು ಜಿಲ್ಲಾಧ್ಯಕ್ಷರ ರೇಸ್ಗೆ ಬಂದಿದ್ದಾರೆ. ಮೋಸ್ಟ್ಲಿ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗ್ರೇಕಾಲ್ನ ನಾರಾಯಣ ಸ್ವಾಮಣ್ಣನ ಮಧ್ಯೆ ತೀವ್ರವಾದ ಪೈಪೋಟಿ ಇದೆ. OBC ಇಂದ ಕೊಟ್ರೆ ಗಂಗ್ರೇಕಾಲ್ ನಾರಾಯಣ ಸ್ವಾಮಣ್ಣನ ಕೊಡಿ, ಇಲ್ಲ ಒಕ್ಕಲಿಗ ಸಮುದಾಯದಿಂದ ಕೊಟ್ರೆ ಶಿವಶಂಕರ್ ರೆಡ್ಡಿ ಸಾಹೇಬ್ರು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಶಿವಶಂಕರ್ ರೆಡ್ಡಿ ಸಾಹೇಬರು ಹಿರಿಯರಿದ್ದಾರೆ. ನಾವು ಅವರು ಖಂಡಿತವಾಗೂ ಅವ್ರೇನಾದ್ರು ರೇಸ್ಗೆ ಬಂದ್ರೆ ಖಂಡಿತವಾಗೂ ಅವ್ರನ್ನ ಬಿಟ್ಕೊಡೋ ಪ್ರಸಕ್ತಿನೇ ಇಲ್ಲ. ಶಿವಶಂಕರ್ ರೆಡ್ಡಿ ಸಾಹೇಬ್ರು ಏನಾದ್ರು ನಿಂತ್ರೆ ಖಂಡಿತವಾಗೂ ನಾವು ಅಭಿಮತ ವ್ಯಕ್ತಪಡಿಸ್ತೀವಿ. ಅವ್ರೀಗ ನನಗೆ ಗೊತ್ತಿಲ್ಲ, ಈಗ 3 ಗಂಟೆಗೆ ಗೊತ್ತಾಗುತ್ತೆ. ಅವ್ರೇನಾದ್ರು ಪ್ರದೀಪ್ ನಾನು DCCಗೆ ನಿಲ್ತೀನಿ ಅಪ್ಪ ಅಂದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಫಸ್ಟ್ ಅವ್ರು ನಿಲ್ಲಿಲ್ಲ ಅಂದ್ರೆ ಗಂಗ್ರೇಕಾಲು ನಾರಾಯಣ ಸ್ವಾಮಿ ಸಪೋರ್ಟ್ ಮಾಡ್ತೀನಿ. ಈಗ ಏನ್ ಗೊತ್ತಾ, ಸೀನಿಯರ್ MLA ಕೇಳಿದಾಗ ಗೌರವ ಕೊಡ್ಬೇಕಲ್ಲ. ಸೊ ಇದೆಲ್ಲ ಚರ್ಚೆ ನಡೀತಿದೆ ಸರ್, ನಿಮ್ ಗಮನಕ್ಕಿರ್ಲಿ. ನೋಡಿ, ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದ್ರು ರೇಸ್ಗೆ ಬಂದ್ರೆ ನಂದು ಸುಬ್ಬಾರೆಡ್ಡಿ ಅವ್ರ ಬೆಂಬಲ ಶಿವಶಂಕರ್ ರೆಡ್ಡಿ ಅವ್ರಿಗೆ. ಅವ್ರು ನಿಲ್ಲಿಲ್ಲ ಅಂದ್ರೆ ನಾವೆಲ್ಲರೂ ಗಂಗ್ರೇಕಾಲು ನಾರಾಯಣ ಸ್ವಾಮಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಗಂಗಮ್ಮಗುಡಿ ರಸ್ತೆ, ಬಜಾರ್ ರಸ್ತೆ ಎಕ್ಸ್ಟೆಂಡ್ 12 ಕೋಟಿ ತಂದಿದ್ದೀನಿ ಸರ್. ಈಗ ಬೇಗ ಎಕ್ಸ್ಟೆಂಡ್ ಮಾಡ್ತೀವಿ. ಕಾಯ್ತಾ ಇದ್ವಿ. ಯಾಕಂದ್ರೆ ಏಕಾಏಕಿ ಹೊಡಿಯಕ್ಕಾಗಲ್ಲ ಸರ್. ಅವ್ರಿಗೆ ಹೇಳಿ ಖಾಲಿ ಮಾಡ್ತೀವಿ ಅಂತಿದ್ದಾರೆ. ಒಂದು ಮನೆ ಹೊಡಿಯಕ್ಕೆ ಸಮಸ್ಯೆ ಆಗ್ತಿದೆ. ಅಂತದ್ದು 500, 400, 600 ಅಂಗಡಿ ಹೊಡಿಬೇಕು. ಹೊಡಿತೀವಿ ಸರ್. ಥ್ಯಾಂಕ್ ಯು ಸರ್.